2PM ಎಕ್ಸ್‌ಪ್ರೆಸ್‌ನಲ್ಲಿ ಇನ್ನುಳಿದ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಬನ್ನಿ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದನ್ನ ಖಂಡಿಸಿ ಕೋಟೆನಾಡಿನಲ್ಲೂ ಬಿಜೆಪಿ ಕಾರ್ಯಕರ್ತರಿಂದ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಯತ್ನಿಸಲಾಯಿತು. ಈ ವೇಳೆ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ತಡೆದು ನಿಲ್ಲಿಸಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಬಿಜೆಪಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ಬೆಂಗಳೂರಿನಲ್ಲಿ ಮಹಿಳೆಗೆ ಬೆದರಿಸಿ ಹಣ ಪಡೆದ ಪ್ರಕರಣದ ಅಡಿ 4 ಪೊಲೀಸರನ್ನ ಅಮಾನತು ಮಾಡಿ ಪೊಲೀಸ್ ಕಮಿಷನರ್ ದಯಾನಂದ್ ಆದೇಶ ಹೊರಡಿಸಿದ್ದಾರೆ. ಜೀವನ್ ಭೀಮಾನಗರ ಸಂಚಾರ ಠಾಣೆ ಇನ್ಸ್ಪೆಕ್ಟರ್ ವೆಂಕಟಚಲಪತಿ, ಹೆಡ್ ಕಾನ್ಸ್ಟೇಬಲ್ಗಳಾದ ಗಿರೀಶ್ ಹುಚ್ಚುಸಾಬ್ ಮತ್ತು ಕಾನ್ಸ್ಟೇಬಲ್ ಬಸಪ್ಪನನ್ನ ಸಸ್ಪೆಂಡ್ ಮಾಡಲಾಗಿದೆ. ಕಳೆದ ಶನಿವಾರ ಇಸ್ರೋ ಜಂಕ್ಷನ್ ಬಳಿ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆಯ ಸಂದರ್ಭ ಪಾನಮತ್ತ ಚಾಲನೆ ಮಾಡಿರೋದಾಗಿ ಮಹಿಳೆಗೆ ಬೆದರಿಸಿ ಫೋನ್ ಪೇ ಮೂಲಕ ಹಣ ಪಡೆದಿದ್ದರು. ಬನ್ನೇರುಘಟ್ಟಕ್ಕೆ ಮತ್ತೊಂದು ಜಿರಾಫೆಯನ್ನ ಕರೆತರಲಾಗಿದೆ. ಮೈಸೂರು ಝೂನಿಂದ ಟ್ರಕ್ ಮೂಲಕ ಹೆಣ್ಣು ಜಿರಾಫೆಯನ್ನ ಬನ್ನೇರುಘಟ್ಟಕ್ಕೆ ಕರೆತರಲಾಗಿದೆ. ಈ ಮೂಲಕ ಈಗಾಗಲೇ ಒಂಟಿತನದಲ್ಲಿದ್ದ ಗೌರಿ ಎಂಬ ಹೆಣ್ಣು ಜಿರಾಫೆಗೆ ಜೊತೆಗಾತಿ ಸಿಕ್ಕಂತಾಗಿದೆ. ಇವತ್ತಿನಿಂದಲೇ ಪ್ರಾಣಿ ಪ್ರಿಯರಿಗೆ ಮುಕ್ತ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿದೆ. ಇನ್ನು ಪಾಟ್ನಾ ಪ್ರಾಣಿ ಸಂಗ್ರಹಾಲಯದಿಂದ ಪ್ರಾಣಿಗಳ ವಿನಿಮಯದ ಅಡಿ ಗಂಡು ಜಿರಾಫೆ ತರಲು ತಯಾರಿ ನಡೆಸಲಾಗಿದ್ದು, ಮಾನ್ಸೂನ್ ವೇಳೆಗೆ ಕರೆತರಲು ಪ್ರಯತ್ನ ನಡೆಸಲಾಗ್ತಾ ಇದೆ. ಬಿಸಿಲನಾಡು ರಾಯಚೂರಿನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಮಸ್ಕಿಯಲ್ಲಿರುವ ಕುಡಿಯುವ ನೀರಿನ ಕೆರೆ ಖಾಲಿಯಾದ್ದರಿಂದ 10 ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ. ಟ್ಯಾಂಕರ್ನಿಂದ ವಾರ್ಡ್ಗಳಲ್ಲಿ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಒಂದೊಂದು ವಾರ್ಡ್ಗೆ 10 ಟ್ಯಾಂಕರ್ ನೀರು ಕೊಟ್ಟರೂ ಮಹಿಳೆಯರು ಕಿತ್ತಾಡ್ತಾ ಇದ್ದಾರೆ. ಬಿಂದಿಗೆ ಹಿಡಿದು ನೀರು ತುಂಬಿಸಿಕೊಳ್ಳೋದಕ್ಕೆ ಹರಸಾಹಸ ಪಟ್ಟರು. ಮಸ್ಕಿ ಪುರಸಭೆಗೆ ಇದು ದೊಡ್ಡ ತಲೆನೋವಾಗಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಜಲಕ್ಷಾಮ ಶುರುವಾಗಿದೆ. ಭೀಮಾ ನದಿಯ ಒಡಲು ಬತ್ತಾ ಇರೋದ್ರಿಂದ ನದಿ ಒಡಲಿನಲ್ಲಿನ ಮೀನುಗಳು ಮೃತಪಟ್ಟಿವೆ. ನೀರಿನ ಕೊರತೆಯಿಂದ ಲಕ್ಷಾಂತರ ಮೀನುಗಳ ಮಾರಣ ಹೋಮವಾಗಿದೆ. ಸಂಪೂರ್ಣವಾಗಿ ಬರಡಾದ ಭೀಮಾ ನದಿಯಲ್ಲಿ ಜಲಚರಗಳು ಸಾವಾಗಿವೆ. ಗಾಂಜಾ ಸೇವನೆ ತಡೆದಿದ್ದಕ್ಕೆ ರೈಲ್ವೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಚಾಕು ಇರಿದ ಘಟನೆ ಮದ್ದೂರು ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ. ಮೈಸೂರಿನಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದ ಗೋಲ್ ಗುಂಬಜ್ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಗಾಂಜಾ ಮಿಶ್ರಿತ ಸಿಗರೆಟ್ ಸೇವನೆ ಮಾಡಬಾರದು ಅಂತ ಕಾನ್ಸ್ಟೇಬಲ್ ಸತೀಶ್ ಚಂದ್ರು ಹೇಳಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದಿದೆ. ರೈಲು ಮದ್ದೂರಿಗೆ ಬರ್ತಾ ಇದ್ದಂತೆ ಕಾನ್ಸ್ಟೇಬಲ್ಗೆ ಚಾಕು ಇರಿದು ಯುವಕರು ಎಸ್ಕೇಪ್ ಆಗಿದ್ದಾರೆ. ಗಾಯಗೊಂಡ ಕಾನ್ಸ್ಟೇಬಲ್ರನ್ನ ಮದ್ದೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಪ್ರಕರಣ ಸಂಬಂಧ 2 ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಡ್ರಗ್ ಮಾರಾಟಕ್ಕೆ ಟೆಕ್ನಾಲಜಿ ಬಳಸಿಕೊಳ್ತಾ ಇದ್ದ ಆರೋಪಿಯನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೊಟ್ಟಮೊದಲ ಬಾರಿಗೆ ಕೋಟ್ಯಾಂತರ ಮೌಲ್ಯದ ಮಾದಕ ಸಹಿತ ನೈಜೀರಿಯಾ ಮೂಲದ ಕಾಲು ಚುಕ್ವಾನನ್ನ ಬಂಧಿಸಲಾಗಿದೆ. ಮರದ ಪೊದೆ ಕಾಂಪೌಂಡ್ನಲ್ಲಿ ಪಿಲ್ಸ್ ಇಟ್ಟು ಲೊಕೇಶನ್ ಕಳಿಸ್ತಾ ಇದ್ದಂತೆ ಲೊಕೇಶನ್ ಹುಡುಕಿಕೊಂಡು ಬಂದು ಮಾದಕ ವಸ್ತುವನ್ನ ಗ್ರಾಹಕರು ತೆಗೆದುಕೊಂಡು ಹೋಗ್ತಾ ಇದ್ರು. ಖಚಿತ ಮಾಹಿತಿ ಪಡೆದು ಆರೋಪಿಯನ್ನ ಬಂಧಿಸಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಮಂಗನ ಕಾಯಿಲೆಗೆ ಕೂಲಿ ಕಾರ್ಮಿಕ ಮಹಿಳೆ ಬಲಿಯಾಗಿದ್ದಾರೆ. ಜ್ವರ, ಸುಸ್ತು, ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದ ಮಹಿಳೆಯನ್ನ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಕಳೆದ ಸೋಮವಾರ ಮಹಿಳೆಯ ರಕ್ತದ ಮಾದರಿಯನ್ನ ವೈದ್ಯರು ಸಂಗ್ರಹಿಸಿದ್ರು. ಎಸ್ಟೇಟ್ಗೆ ಸೌದೆ ತರಲು ಹೋದಾಗ ಸೋಂಕು ತಗುಲಿರುವ ಸಾಧ್ಯತೆ ಇದೆ. ಕೊಪ್ಪ ಹಾಗೂ NR ಪುರದಲ್ಲಿ ಮತ್ತೆ 6 ಮಂದಿಗೆ ಸೋಂಕು ತಗುಲಿದೆ. ಬೆಳಗಾವಿಯಲ್ಲಿ ಕನ್ನಡ ಕಡ್ಡಾಯಕ್ಕೆ ಒತ್ತಾಯಿಸಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಮಾರ್ಕೆಟ್ನಲ್ಲಿದ್ದ ಆಂಗ್ಲ ಭಾಷೆಯ ಬ್ಯಾನರ್ ಹರಿದು ಆಕ್ರೋಶ ವ್ಯಕ್ತಪಡಿಸಿದ್ರು. 60% ಕನ್ನಡ ಬ್ಯಾನರ್ ಹಾಕಬೇಕು ಅಂತ ಕನ್ನಡ ಪರ ಸಂಘಟನೆಗಳು ಒತ್ತಾಯಿಸಿದ್ರು. ಶಕ್ತಿ ಯೋಜನೆಯಿಂದ ಆಟೋ ಚಾಲಕರ ಬದುಕು ಬೀದಿಗೆ ಬಂದಿದೆ. ಈ ನಡುವೆ ಹೊಸ ಆಟೋ, ರ್ಯಾಪಿಡ್ ಬೈಕ್ಗಳಿಗೆ ಪರವಾನಗಿ ನೀಡದಂತೆ ಆಟೋ ಚಾಲಕರ ಸಂಘ ಚಿಕ್ಕಮಗಳೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಿದೆ. ಸುಮಾರು 4,000 ಆಟೋ ಸಂಚಾರ ಬಂದ್ ಮಾಡಿ ಆಗ್ರಹಿಸಿವೆ. ರ್ಯಾಪಿಡ್ ಬೈಕ್ಗಳಿಗೆ ಪರವಾನಗಿ ಕೊಟ್ಟರೆ ಆಟೋ ಚಾಲಕರ ಬದುಕು ಮತ್ತಷ್ಟು ಸಂಕಷ್ಟಕ್ಕೀಡಾಗಲಿದೆ ಅಂತ ಅಳಲು ತೋಡಿಕೊಂಡರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.